ಯಾವ್ದೋ ಊರಿಗೆ ಫೋನ್ ಮಾಡ್ತಾರೆ, ಇಮಿಡಿಯೇಟ್ ಅದನ್ನ ಡಿಲೀಟ್ ಮಾಡಿ ನಿಮ್ಗೆ ಏನು ಕಾಸು ಕೊಡ್ತೀವಿ ನಾವು ಅಂತ. ನನ್ನನ್ನು ಸೇರಿಸ್ಬೇಕಲ್ಲ ಈ ಕೇಸಲ್ಲಿ, ಶಾಮೀಲ್ ಮಾಡ್ಬೇಕಲ್ಲ. ರೀ ಸ್ವಾಮಿ, ನಮ್ಮಲ್ಲಿ 108 ಕೇಸ್ ಆದ್ರೂ ನಾವು ತಲೆ ಕೆಡಿಸ್ಕೊಳ್ಳಲ್ಲ, ನ್ಯಾಯಯುತವಾಗಿ ಹೋರಾಟ ಮಾಡ್ತೀವಿ. ನಿಮ್ಮಂಗೆ ಅಧಿಕಾರಿಗಳನ್ನ ಇಟ್ಕೊಂಡು ಗೂಸುಂಬೆ ರಾಜಕಾರಣ ನಾನು ಮಾಡೋದ ತಾಲೂಕಿನಲ್ಲಿ. ಜನ ಓಟ್ ಕೊಟ್ಟರೆ ಕೆಲಸ ಮಾಡ್ತೀವಿ, ಇಲ್ಲ ಮನೇಲಿ ಇರ್ತೀವಿ. ಇಷ್ಟೆಲ್ಲ ಮಾಹಿತಿ ಮಾಧ್ಯಮದ ಮುಖಾಂತರ ತಾಲೂಕಿನ ಜನತೆ ಕೊಡೋದ್ರ ಮುಖಾಂತರ ನಾವು ಇವತ್ತು ನಮ್ಮ ರಂಗನಗೌಡರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರನ್ನ ಭೇಟಿ ಮಾಡ್ತೀವಿ. ಇದ್ರ ಮೇಲೆ ಇಷ್ಟೆಲ್ಲ ಅಕ್ರಮ ಆಗಿದೆ, ರಂಗನಗೌಡ್ರಿಗೆ ಮನವಿ ಕೊಡ್ತೀವಿ. ಯಾಕೆಂದ್ರೆ ನಮಗೂ ಎಲ್ಲೆಲ್ಲ ಪಚ್ಚೆ ಮೇಲೆ ಕಲ್ಲಾಕೆಲ್ಲ ಇಷ್ಟ ಇಲ್ಲ. ನಮಗೂ ಪಚ್ಚೆ ನಮಗೆ ಸಿಡಿಯುತ್ತೆ. ನಾವು ಯಾರು ಈ ತಾಲೂಕು ಉತ್ತಮ ಅವ್ರಿಗೆ ಲೆಟರ್ ಕೊಡ್ತೀವಿ. ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಜವಾಬ್ದಾರಿ ಸ್ಥಾನದಲ್ಲಿ ಅವ್ರೆ. ನಾವು ಆಫ್ ದಿ ಕ್ಯಾಮ್ರಾ ಯಾವುದು ಮಾತಾಡಲ್ಲ, ಎಲ್ಲ ಆನ್ ಕ್ಯಾಮ್ರಾ ಮಾತಾಡ್ತೀವಿ. ಆಫ್ ದಿ ಕ್ಯಾಮ್ರಾ ಮಾತಾಡಕ್ ಹೋಗಲ್ಲ ನಾವು. ರಾಜಕಾರಣ ಇದು. ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಿಗೆ ನಾವು ಬಹಳ ಉತ್ತಮ ಅಂತ ಭಾವಿಸಿದ್ದೀವಿ. ನೋಡೋಣ ನಮ್ಮ ಅಧ್ಯಕ್ಷರು, ಯಾಕೆಂದ್ರೆ ಅಧ್ಯಕ್ಷರುಗಳಿಗೆ ಜವಾಬ್ದಾರಿ ಇರ್ತದೆ, ಸರ್ಕಾರ ಇದೆ. ನೋಡೋಣ, ಅವರು ರಾಜ್ಯಾಧ್ಯಕ್ಷ ಹತ್ರ ಮಾತಾಡಿ, ಸರ್ಕಾರతో ಮಾತಾಡಿ ಅಧಿಕಾರಿನ ಕೂಡಲೇ ಇಲ್ಲಿಂದ ವರ್ಗಾವಣೆ ಮಾಡ್ಲಿಕ್ಕೆ ಏನಾರ ಕ್ರಮ ವಹಿಸ್ತಾರೆ ನಮ್ಮ ರಂಗನಗೌಡರು ಅಂತ ನೋಡ್ತೀನಿ. ಇದು ಮಾಧ್ಯಮದ ಮುಖಾಂತರ ನಾನು ಈ ವಿಚಾರವನ್ನು ತಾಲೂಕಿನ ಹೇಳಕ್ ಇಷ್ಟಪಡುವಂಥದ್ದು. ಈಗ ಸರ್ಕಾರ ನಿಮ್ಮ ಕುಟುಂಬದ ಹಿಡಿತದಲ್ಲಿದೆ, ರೈತರಿಗೆ ಬರಬೇಕಾದಂತಹ ಸೌಲಭ್ಯ ಎಲ್ಲ ಮಧುಗಿರಿಗೆ ಹೋಗ್ತದೆ ಅನ್ನೋ ಒಂದು ಆರೋಪ. ಅಣ್ಣ, ಈಗ ಸಹಕಾರ ಕ್ಷೇತ್ರ ಮಧುಗಿರಿಗೆ ಹೋಗುವಂಥದ್ದು, ಸಹಕಾರ ಕ್ಷೇತ್ರದಲ್ಲಿ ಸರ್ಕಾರದಿಂದ, ಅದು ಸರ್ಕಾರದ ಅನುದಾನ ಅಲ್ಲ, ಅದು ಬೇರೆ ರೀತಿ ಬರುವಂಥ ಅನುದಾನ. ಶಾಸಕರಿಗೆ ಪಾಪ ಈ ಅನುದಾನ ಎಲ್ಲಿಂದ ಬರುತ್ತೆ ಅನ್ನೋದು ಗೊತ್ತಿಲ್ಲ. ಅಪೆಕ್ಸ್ ಬ್ಯಾಂಕು, DCC ಬ್ಯಾಂಕು ಇವೆಲ್ಲ ಅಂತ ಯಾವ್ದಾರ ಸರ್ಕಾರದಿಂದ ಅನುದಾನ ತಗೊಂಬಂದು ಇವ್ರು ಕೊಡಂಗಿದ್ರೆ ಪ್ರಶ್ನೆ ಮಾಡ್ಬೋದಾಯ್ತು. ನಮ್ಮ ತಾಲೂಕಿಗೆ ಬರ್ಬೇಕಾಗಿರೋದು ಬರ್ತಾನೆ ಇದೆ. ಈಗ ಉದಾಹರಣೆಗೆ ಸಂತೆ ಮಾತೂರು ಸೊಸೈಟಿಲಿ, VSS ಸೊಸೈಟಿಲಿ 35 ಲಕ್ಷ ಸೇವಿಂಗ್ಸ್ ಇದೆ. JDS ಅವರ ನಮ್ಮ ಕುಟುಂಬ ದುರುಪಯೋಗ ಪಡಿಸ್ಕೊಂಡಿದ್ರೆ 35 ಲಕ್ಷ ಇರ್ತಿರ್ಲಿಲ್ಲ. TAPC 3 ಕೋಟಿ ಇದೆ ಸೇವಿಂಗ್ಸು. TAPC ಸೊಸೈಟಿ 3 ಕೋಟಿ ಸೇವಿಂಗ್ಸ್ ಇದೆ. ಕಸ್ಬಾ ಸೊಸೈಟಿಲಿ ಎಷ್ಟಿದೆಯಪ್ಪ? ಅಲ್ಲೂ 1 ಕೋಟಿ ಸೇವಿಂಗ್ಸ್ ಇದೆ. ಸಹಕಾರ ಕ್ಷೇತ್ರನ ಇವ್ರ ತರ ಅಧಿಕಾರ ದುರುಪಯೋಗ ಪಡಿಸ್ಕೊಂಡು ಊರ್ ಸುತ್ತ ಎಲ್ಲೆಲ್ಲೇ ಲ್ಯಾಂಡ್ ಬೆಲೆ ಆಗ್ತಾವ್ರಲ್ಲ ಜಮೀನು ಮಂಜೂರಾತಿಗೆ, ನಾವ ಕೆಲಸ ಮಾಡಿಲ್ಲ. ಈ ತಾಲೂಕಿನಲ್ಲಿ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆದಂತ ಸಂದರ್ಭದಲ್ಲಿ ಸಹಕಾರ ಕ್ಷೇತ್ರದ ಸಾಲ ಮನ್ನಾ ಆದಾಗ ಈ ತಾಲೂಕಿನಲ್ಲಿ 250ರಿಂದ 300 ಕೋಟಿ ರೈತರು ಸಾಲ ಮನ್ನಾ ಆಯ್ತು. ಸಹಕಾರ ಕ್ಷೇತ್ರದಲ್ಲಿ ನಾವು ಸಾಲ ಕೊಟ್ಟಿದ್ಕೆ ಮನ್ನಾ ಆಗಿರೋದು ರೈತರದು. ದಾಖಲಾತಿ ಸಮೇತ ಮಾತಾಡಕ್ಕೆ ಶಾಸಕರಿಗೆ ಚರ್ಚೆ ಮಾಡ್ತೀನಿ, ನಾನು ಬರ್ತೀನಿ.